ಎಲ್ಲಾರ್ಗೂ ಬೆಳಗಿನ ಶುಭೋದಯಗಳು. ಇವತ್ತಿನ ವಿಷಯಕ್ಕೆ ಬರೋದಾದ್ರೆ ಇವತ್ತು ಬೆಳಗ್ಗೆನೆ ಎದ್ದು ಮ್ಯಾಗನಾಗ ಒಂದ್ ಬಟ್ಲಾಗ ಹಾಲು ಕರ್ಕೊಂಡೆ. ಕರೆದಿದ್ದಲ್ಲೆಲ್ಲ ನಾಯಿ ಮರಿ ಕಿಕ್ಕಿ ಅಲ್ಲಿಂದ ಸೀದಾ ನಾನು ಹಸುಲ್ ಶೆಡ್ ಕಡೆ ಬಂದೆ. ಅಲ್ಲಂಗೆ ಹಸುಲ್ ಕೆಳಗಿನ ಮ್ಯಾಟ್ಗಳೆಲ್ಲ ತೊಳ್ದಾಕ್ದೆ ಕ್ಲೀನಾಗಿ. ಕಟಿಂಗ್ ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಚೆನ್ನಾಗಿ ಮಕ್ಕುವಿದೆ ಇದ್ರು, ಅದಕ್ಕೆ ಹೋಗ್ಬಿಟ್ಟು ನಾನು ಕಟಿಂಗ್ ಎಲ್ಲ ಮಾಡಿಸ್ಕೊಂಡ್ಬಂದು ಸ್ನಾನನೂ ಮಾಡಿದೆ. ಅಲ್ಲಿಂದ ನಾನು ಸೀದಾ ನಮ್ಮ ತೋಟದಾಗಿರೋ ಮುನೇಶ್ವರನ ದೇವಸ್ಥಾನ ಹತ್ರ ಬಂದಿದ್ದ ವಿಷಯ ಏನಪ್ಪ ಅಂದ್ರೆ ಇವತ್ತು ಷಷ್ಠಿ ಆಗಿರೋದ್ರಿಂದ ದೇವಸ್ಥಾನದಾಗ ಪೂಜೆ ಮಾಡ್ಬೇಕಾಯ್ತು. ಅದಕ್ಕೆ ನಾನು ದೇವಸ್ಥಾನದಾಗ ಪೂಜೆ ಎಲ್ಲ ಮಾಡಿ ಹಂಗೆ ಹೊತ್ತು ಕಾಲು ಎಲ್ಲ ಆಟಿದೆ. ಅಲ್ಲಿಂದ ನಾನು ಮನೆ ಹತ್ರ ಬಂದು ಒಂದು ಬನ್ನೆ ಕಸರೆ ಕಟ್ ಮಾಡ್ಕೊಂಬಂದು ಮೆಕ್ಕಿಗೆ ಹಾಕ್ದೆ. ಸರಿ ಅಂತ ನಾನು ಹಸುಲಿಗೆ ನೀರಿಗೆ ಟೈಮ್ ಆಗೈತೆ ಅಂತ ಹೇಳ್ಬಿಟ್ಟು ಹಸುಲಿಗೆ ನೀರಿಗೆಲ್ಲ ಇಕ್ಕಿ ಅವಾಗ ಹಂಗೆ ಮೇವುಗಳೆಲ್ಲ ಹಾಕ್ದೆ. ಇದೆಲ್ಲ ಮಾಡಿ ನಾನು ಗಾಡಿ ತಗೊಂಡು ನಮ್ಮ ಮತ್ತೆ ಅವ್ರ ತೋಟ ಹತ್ರ ಬಂದಿದ್ದ ವಿಷಯ ಏನಪ್ಪಾ ಅಂದ್ರೆ ಅವರು ಅಲ್ಲಿ ಷಷ್ಠಿ ಹಬ್ಬ ಮಾಡಿದ್ರು, ಅದಕ್ಕೆ ಬಂದಿದ್ದು. ಅವ್ರು ಯಾವ ರೀತಿ ಹಬ್ಬ ಮಾಡ್ತಾರೆ ಅಂದ್ರೆ ತೋಟದಲ್ಲೇ ಉತ್ತಕ್ಕೆಲ್ಲ ಪೂಜೆ ಮಾಡಿ ಅಲ್ಲೇ ಒಂದಷ್ಟು ಜನ ಊಟ ಹಾಕ್ತಾರೆ. ನೀವು ಯಾರಾದ್ರೂ ಈ ತರ ಮಾಡಂಗಿದ್ರೆ ಒಂದು ಕಮೆಂಟ್ ಹಾಕಿ. ಸರಿ ಅಂತ ನಾನು ಅಲ್ಲೇ ಊಟ ಎಲ್ಲ ತಿಂದೆ. ಅಲ್ಲಿಂದ ನಾನು ಜೋಳಕಡಿ ತಗೊಂಡಿರೋ ತೋಟದ ಹತ್ರ ಬಂದು ಒಂದರೆ ಜೋಳಕಡಿ ಕೊಯ್ದಿದ್ದ ಜೋಳಕಡಿನೆಲ್ಲ ಹೊರೆ ಕಟ್ಕೊಂಡು ಎತ್ಕೊಂಡು ಗಾಡಿ ಮೇಲೆ ಇಟ್ಕೊಂಡು ಮನೆ ತಕ್ಕ ತಂದಾಕ್ದೆ. ಮನೆ ಪಕ್ಕದಾಗ ಎಲ್ಚಿ ಗಿಡ ಬೆಳೆದಿದ್ದೆ, ಅದನ್ನೆಲ್ಲ ಅಗ್ದಾಕು ಅಂತ ಹೇಳಿದ್ರು ನಮ್ಮ ಅಜ್ಜಿ. ಸರಿ ಅಂತ ನಾನು ಅದನ್ನೆಲ್ಲ ಅಗ್ದು ರಂಡೇನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಫಾಲೋ ಮಾಡಿ ಸಾಕು.